ಹಲೋ ಎಲ್ರಿಗೂ ಕೂಡ ನಮಸ್ಕಾರ. ನನ್ನ ಇವತ್ತಿನ ಈ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋ ತುಂಬ ಜನಕ್ಕೆ ಮೋಟಿವೇಶನ್ ಆಗ್ಬೋದು ಅಥವಾ ಇನ್ಫಾರ್ಮೇಟಿವ್ ಆಗ್ಬೋದು. ಕೆಲವ್ರು ಬಂಡವಾಳ ಕೆಲವು ಸರಿಗೆ ಗೊತ್ತಾಗುತ್ತೆ ಅಂತ ಅನ್ನೋದಾಗಿರ್ಬೋದು. ಈ ವಿಡಿಯೋನ ಮಾಡ್ಬೇಕಾದ್ರೆ ನನಗೆ ತುಂಬ ಬೇಜಾರಾಗ್ತಾ ಇತ್ತು, ಹಾಗೆ ಅಳು ಕೂಡ ಬರ್ತಾ ಇತ್ತು. ಮಾಡ್ಲೋ ಬೇಡವೋ ಅಂತ. ಆದರೂ ಕೂಡ ಮಾಡಲೇಬೇಕು. ಯಾಕೆ ಅಂತ ಅಂದರೆ ನಾನು ಲಾಸ್ಟ್ ಕೆಲವೊಂದು ವಿಡಿಯೋದಲ್ಲಿ ಹೇಳಿದ್ದೆ ನನ್ನ ಯೂಟ್ಯೂಬ್ ಪೇಮೆಂಟ್ ಬರ್ತಾ ಇದೆ ಅಂತ. ಸೊ ಎಸ್, ಅದೇ ರೀತಿ ಬಂತು ನನಗೆ ಲಾಸ್ಟ್ ಮಂತ್ ಯೂಟ್ಯೂಬ್ ಪೇಮೆಂಟ್. ಯೂಟ್ಯೂಬ್ ಕಡೆಯಿಂದ ಏನು ಹಾಕಬೇಕು ಅವರು ಹಾಕಿದ್ರು. ಬಟ್ ನನ್ನ ಅಕೌಂಟ್ ಇರುವಂತಹ ಬ್ಯಾಂಕ್, ಓಕೆನಾ, ನನ್ನ ಅಕೌಂಟ್ ಇರುವಂತಹ ಬ್ಯಾಂಕ್ ಅವರ ವರ್ಸ್ಟ್ ರೆಸ್ಪಾನ್ಸ್ ಅಂತ ಅಂದರೆ ತಪ್ಪಾಗಲ್ಲ. ಸೊ ಇನ್ ಕೇಸ್ ನೀವು ಯಾರಾದರೂ ಯೂಟ್ಯೂಬ್ ಅವರು ಅಕೌಂಟ್ ಬ್ಯಾಂಕ್ ಆಫ್ ಬರೋಡಾ ಅಕೌಂಟನ್ನು ನೀವು ಕೊಡ್ತೀವಿ ಅಂತ ಅನ್ನೋ ಹಾಗಿದ್ರೆ ದಯಮಾಡಿ ಆ ಅಕೌಂಟನ್ನು ಕೊಡೋಕ್ಕೆ ಹೋಗಬೇಡಿ. ನಿಮ್ಮ ಏರಿಯಾದಲ್ಲಿ ರೆಸ್ಪಾನ್ಸ್ ಎಲ್ಲ ಹೇಗಿರುತ್ತೆ ಅದನ್ನು ನೋಡಿಕೊಂಡು ಕೊಡಿ. ತುಂಬ ಬೆಸ್ಟ್ ರೆಸ್ಪಾನ್ಸ್ ಅಂತ ಅಂದರೆ ಕೊಡಿ, ಪರವಾಗಿಲ್ಲ. ವರ್ಸ್ಟ್ ರೆಸ್ಪಾನ್ಸ್ ಅಂತ ಅಂದರೆ ದಯವಿಟ್ಟು ಕೊಡೋಕ್ಕೆ ಹೋಗಬೇಡಿ. ವರ್ಸ್ಟ್ ರೆಸ್ಪಾನ್ಸು ಪ್ಲಸ್ ಬ್ಯಾಂಕ್ ಆಫ್ ಬರೋಡಾ ಅಕೌಂಟ್ ಯಾರ್ದಿರುತ್ತೆ ಅವ್ರದ್ದು ಡಿಸ್ಪೋಸಲ್ ಒಂದು ಫಾರ್ಮ್ ಬರುತ್ತೆ. ಅಂದರೆ ಫಾರಿನಿಂದ ಏನು ಕರೆನ್ಸಿ ಬರುತ್ತಲ್ಲ, ಸೊ ಅದು ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಆಗಲಿಕ್ಕೆ ಒಂದು ಫಾರ್ಮ್ ಬರುತ್ತೆ. ಆ ಒಂದು ಫಾರ್ಮ್ ಬ್ಯಾಂಕ್ ಕಡೆಯಿಂದನೇ ಕೊಡೋದು. ಸೊ ಆ ಒಂದು ಫಾರ್ಮ್ನ ಕೊಡೋದಕ್ಕೆ ನನಗೆ ಲಿಟ್ರಲಿ 1 ವಾರದಿಂದ ಆಟ ಆಡಿಸ್ತಾ ಇದ್ದಾರೆ. ಸೊ ಮಂತ್ ಎಂಡು, ಇಯರ್ ಎಂಡು, ವೀಕೆಂಡು ಎಲ್ಲ ಆಗೋಯ್ತು. ಎಲ್ಲ ಎಂಡ್ಗಳು ಆದ್ರೂ ನನಗೆ ಇದುವರೆಗೂ ಬಂದಿಲ್ಲ. ಮಾರ್ಚ್ 23 ನನ್ನ ಅಕೌಂಟಿಗೆ ಬಂದಿರುವಂತಹ ಅಮೌಂಟು. ಫಸ್ಟ್ ವೀಕ್ ಹೋದೆ ಅಂದರೆ 28 ಹೋದೆ, 28 ಅಲ್ಲ 28 ಕಸ್ಟಮರ್ ಕೇರ್ನ ಒಂದು ಸಹಾಯದಿಂದ ನನ್ನ ಬ್ರಾಂಚ್ ನಂಬರ್ ನನ್ನ ಹತ್ರ ಇರಲಿಲ್ಲ, ಅಲ್ಲಿವರೆಗೂ ಇರಲಿಲ್ಲ. ಸೊ ಕಸ್ಟಮರ್ ಕೇರಿಂದ ತಗೊಂಡು ನಾನು ಅವ್ರಿಗೆ ಕಾಲ್ ಮಾಡಿದೆ. ಸೊ ಅದು ಯಾವುದೇ ರೀತಿಯಾದಂತಹ ಆ ರೀತಿ ಅಮೌಂಟ್ ಬಂದಿಲ್ಲ, ಬಂದರೆ ನಿಮಗೆ ಗೊತ್ತಾಗುತ್ತೆ ಅಂತ ಅಂದರು. ಸೊ ಓಕೆ, ಇನ್ನು 27ವರೆಗೂ ಟೈಮ್ ಇರುತ್ತಲ್ಲ, ಏನು ಮಾತಾಡೋದು ಬೇಡ 26 ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಆಗಿಬಿಟ್ಟೆ, ಏನೂ ಮಾತಾಡೋಕ್ಕೆ ಹೋಗಲಿಲ್ಲ. ಬಂದರೆ ಮೇಲ್ ಬರುತ್ತಲ್ಲ ಅಂತ ಅಂದ್ಬಿಟ್ಟು. ಸೊ ಯೂಶ್ವಲಿ ಟೆಕ್ಸ್ 7 ಡೇಸ್ ವರ್ಕಿಂಗ್ ಡೇಸ್ ಅಂತ ಅಂದರು. ಸೊ ಅದ್ರ ಮಧ್ಯೆ ಯುಗಾದಿ ಹಬ್ಬ, ಸ್ಯಾಟರ್ಡೇ ಸಂಡೇ ಎಲ್ಲ ಬಂತು, ಗೌರ್ಮೆಂಟ್ ಹಾಲಿಡೇಸು ಕೂಡ ಇತ್ತಲ್ಲ. ಸೊ ಹಾಗಾಗಿ ನಾನೇನು ಮಾಡಿದೆ, ಡಿಲೇ ಮಾಡಿದೆ. 31st ಆಗಲಿ ಅಂತ ಅಂದ್ಬಿಟ್ಟು ನಾನು ಡಿಲೇ ಮಾಡಿದೆ. ಅದೇ ಟೈಮಿಗೆ ನಾನು ಊರಿಗೂ ಕೂಡ ಹೋದೆ. ಅಲ್ಲಿಂದ ಬಂದಾದಮೇಲೆ ಫಸ್ಟ್ ವೀಕಲ್ಲಿ ಹೋದೆ. ಫಸ್ಟ್ ಹೋದಾಗ ಏನೂ ಹೇಳಲಿಲ್ಲ, ಆ ಥರ ಯಾವುದೂ ಬಂದಿಲ್ಲ ಅಂತ ಅಂದರು. ಸರಿ ಓಕೆ ಅಂತ ಅಂದ್ಬಿಟ್ಟು ನಾನು ನೆಕ್ಸ್ಟ್ ಡೇ ನಾನೇ ಕಾಲ್ ಮಾಡಿದೆ. ಇಲ್ಲ, ನಮ್ಗೆ ಯಾವುದೇ ರೀತಿ ಮಾಹಿತಿ ಬಂದಿಲ್ಲ ಅಂತ ಅಂದರು. ಓಕೆ, ಅವಾಗೂ ನಾನು ಸುಮ್ಮನೆ ಆದೆ, ವರ್ಕಿಂಗ್ ಡೇಸ್ ಇರಲಿ ಅಂತ. ಸೊ ಅದ್ರದ್ದು ಒಂದು ಫಾರ್ಮ್ ಬರುತ್ತೆ ಯೂಟ್ಯೂಬಲ್ಲಿ. ಇನ್ ಕೇಸ್ ಅಮೌಂಟ್ ಬರಲಿಲ್ಲ ಅಂತ ಅಂದರೆ ಪ್ರೊಸೆಸ್ ಮಾಡಲಿಕ್ಕೆ 48 ಅವರ್ಸಲ್ಲ ಅಮೌಂಟ್ ಬರುತ್ತೆ ಅನ್ನೋವಂತಹ ಒಂದು ಫಾರ್ಮ್ ಇದೆ. ಸೊ ಆ ಫಾರ್ಮ್ನ ಫಿಲ್ ಮಾಡಲಿಕ್ಕೆ ಅಂತ ಹೋದೆ. ಬಟ್ ಇನ್ನು 15 ವರ್ಕಿಂಗ್ ಡೇಸ್ ಆಗಿರಲಿಲ್ಲ. ಓಕೆನಾ. ಸೊ ಹಾಗಾಗಿ ಸುಮ್ಮನೆ ಆಗಿಬಿಟ್ಟೆ. ಅವತ್ತಿನ ಸಂಜೆ ಒಂದು ಕಾಲ್ ಬಂತು, ಬ್ಯಾಂಕ್ ಕಡೆಯಿಂದನೇ ಕಾಲ್ ಬಂತು. ನಿಮ್ಮದು ಬಂದಿದೆ, ನಿಮ್ಮ ಏನು ಯೂಟ್ಯೂಬ್ ಅರ್ನಿಂಗ್ಸ್ ಡಾಲರ್ಸ್ ಎಷ್ಟಿದೆ ಅಷ್ಟು ಡಾಲರ್ ಬಂದಿದೆ, ಟ್ಯಾಕ್ಸ್ ಎಲ್ಲ ಡಿಡಕ್ಟ್ ಆಗಿ ಬಂದಿದೆ. ಸೊ ಬಂದು ಪ್ಯಾನ್ ಕಾರ್ಡ್ ತೊಗೊಂಡು ಬನ್ನಿ, ಆಧಾರ್ ಕಾರ್ಡ್ ತೊಗೊಬನ್ನಿ ಅಂತ ಅಂದರು. ಆಧಾರ್ ಹೇಳಲಿಲ್ಲ, ಪ್ಯಾನ್ ಅಂತ ಹೇಳಿದ್ರು. ನಾನು ಹೆಂಗಾದರೂ ಆಗಲಿ ಸೇಫರ್ ಸೈಡ್ KYC ಏನಾದ್ರು ಮಾಡಬೇಕಾದ್ರೆ ಆಮೇಲೆ ಕೇಳ್ತಾರೆ ಅಂದ್ಬಿಟ್ಟು ಆಧಾರ್ ಕಾರ್ಡು ಮತ್ತು ಪ್ಯಾನ್ ಕಾರ್ಡ್ ಎರಡೂ ಕೂಡ ಜೆರಾಕ್ಸ್ ಮಾಡಿಸ್ಕೊಂಡು ಪಾಸ್ಬುಕ್ನ ಸಮೇತ ನಾನು ಹೋದೆ. ಸೊ ಅದೆಲ್ಲ ಆದಮೇಲೆ ಅದೆಲ್ಲ KYC ಎಲ್ಲ ಆಯಿತು. ಅದಾದಮೇಲೆ ವೆಯ್ಟ್ ಮಾಡ್ತಾ ಇದ್ದೆ ನಾನು, ಏನು ಹೇಳ್ತಾರೆ ನೋಡೋಣ ಅಂತ. ಮ್ಯಾನೇಜರ್ ಬರಲಿಲ್ಲ ಹೊರಗೆ, ಒಂದು ಚೂರು ಮಾತಾಡಲಿಲ್ಲ. ನಾನೇ ಯಾರೋ ಒಬ್ಬರು ಇದ್ದರು, ಅಫಿಷಿಯಲ್ ಬ್ಯಾಂಕ್ ಮ್ಯಾನೇಜರ್, ಹೆಡ್ ಆಫೀಸ್ ಅವರು ಯಾರೋ ಇದ್ದರು ಅಂದ್ಬಿಟ್ಟು ನಾನು ಕೂಡ ಒಳಗೋಗಿ ಮಾತಾಡೋಕ್ಕೆ ಹೋಗಲಿಲ್ಲ. ಸೊ ಇಟ್ಸ್ ಅ ಸೆನ್ಸ್ ಅಲ್ವಾ. ಸೊ ಹಾಗಾಗಿ ನಾನು ಕೂಡ ಹೋಗಲಿಲ್ಲ. ಸೊ ಆಮೇಲೆ ಹೋದೆ. KYC ಎಲ್ಲ ಆಯಿತು ಸರ್, ಅದು ಡಿಜಿಟಲ್ ಅಪ್ಲಿಕೇಶನ್ ಅಂತದ್ದು. ಡಿಜಿಟಲ್ ಅಪ್ಲಿಕೇಶನ್ ಯಾವಾಗ ಕಳಿಸ್ತೀರಾ ಅಂತ ಅಂದರೆ ಅದು ಆ್ಯಕ್ಚುಲಿ ಅಥಾರಿಟಿ ಅಲ್ಲ, ಬ್ಯಾಂಕ್ ಮ್ಯಾನೇಜರ್ ಅಥಾರಿಟಿಲೇ ಇರುತ್ತಂಥದ್ದು. ಸೊ ಯಾವಾಗ ಕಳಿಸ್ತೀರಾ ಸರ್ ಅಂತ ಅಂದೆ. ಸೊ ಕಳಿಸ್ತೀನಿ ಹೋಗಿ ಅಂತ ಅಂದರು. ಓಕೆ ಕಳಿಸ್ತಾರಲ್ಲ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ, ಮನೆಗೆ ರಿಟರ್ನ್ ಆದೆ. ಸೊ ಮಕ್ಕಳನ್ನ ಆ್ಯಕ್ಚುಲಿ ನನಗೆ ಯೂಟ್ಯೂಬಲ್ಲಿ ಪರ್ಸ್ನಲಿ ನಮ್ಮ ಮನೇಲಿ ಯಾರೂ ಕೂಡ ಕಂಪ್ಲೀಟ್ಲಿ ಸಪೋರ್ಟ್ ಇಲ್ಲ. ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ಕಂಪ್ಲೀಟ್ಲಿ 100% ಶೂರ್, ಓಕೆ ನೀನು ಮಾಡ್ಕೊ ಅನ್ನೋರು ಯಾರು ಕೂಡ ಇಲ್ಲ ನಮ್ಮ ಮನೇಲಿ. ಸೊ ಝೀರೋ ಅಂತ ಅಂದರೆ ಓಕೆ ಮ್ಯಾನೇಜಬಲ್. ಯೂಟ್ಯೂಬ್ಗೆ ವಿಡಿಯೋ ಮಾಡ್ಕೊತಿದ್ದೀನಿ ಅಂದರೆ ಸುಮ್ಮನಿರ್ತಾರೆ ಹೊರ್ತು, ಬೈದೆ ಸುಮ್ಮನಿರ್ತಾರೆ ಹೊರ್ತು
ಸೊ ಕಂಪ್ಲೀಟಾಗಿ ನೀನು ಮಾಡು ಅನ್ನೋಂತಹ ಎನ್ಕರೇಜ್ಮೆಂಟ್ ಯಾರ ಕಡೆಯಿಂದನೂ ಸಿಗ್ತಿಲ್ಲ. ಸೊ ಅಂಥ ಟೈಮಲ್ಲಿ ಸೊ ನನ್ನ ಮಕ್ಕಳನ್ನ ಕೂಡ ಅಷ್ಟೇ ಒಂದ್ಸಲಿ ಬಾಗ್ಲನ್ನ ಹಾಕ್ಕೊಂಡು ಹೋಗಿದ್ದೆ, ಇಬ್ಬರು ಮಕ್ಕಳನ್ನು ಬಿಟ್ಟು. ಇನ್ನು ನೆಕ್ಸ್ಟ್ ಕಾಲ್ ಮಾಡ್ತಾರೆ, ಕಾಲ್ ಮಾಡಿಬಿಟ್ಟು ನಿಮ್ಮದು ಮೇಲ್ ಐ ಡಿ ಅಪ್ಡೇಟ್ ಮಾಡಿಲ್ಲ, ಮೇಲ್ ಐ ಡಿ ಅಪ್ಡೇಟ್ ಮಾಡಿ ಅಂತ ಅಂದರು. ಸೊ ನೆಕ್ಸ್ಟ್ ಮತ್ತೆ ಹೋದೆ, ಮತ್ತೆ ಅಪ್ಲಿಕೇಶನ್ ತೊಗೊಂಡೆ, ಫಿಲ್ ಮಾಡಿದ್ರೆ ಮೇಲ್ ಐ ಡಿ ಅಪ್ಲಿಕೇಶನ್ನ ಫಿಲ್ ಮಾಡಿ ಬಂದಾದಮೇಲೆ ನೆಕ್ಸ್ಟ್ ಡೇ ಇನ್ನೊಂದ್ಸಲಿ ಕಾಲ್ ಬರುತ್ತೆ, ಇನ್ನು ನಿಮ್ಮದು ಇನ್ನೊಂದ್ಸಲಿ ಮೇಲ್ ಐ ಡಿ ಅಪ್ಡೇಟ್ ಮಾಡಬೇಕು, ನಿಮ್ಮ ಆಧಾರ್ ಕಾರ್ಡ್ ತೊಗೊಂಬನ್ನಿ ಅಂತ ಅಂದರು. ಸೊ ಇಷ್ಟೆಲ್ಲ ಆದಮೇಲೆ ಮತ್ತೇ ಸೊ ಓಕೆ ಅಂತ ಅಂದ್ಬಿಟ್ಟು ಮತ್ತೆ ತೊಗೊಂಡು ಹೋದೆ. ಮತ್ತೆ 2 ಟೈಮ್ ಅಪ್ಲಿಕೇಶನ್ನ ಫಿಲ್ ಮಾಡಿಸ್ಕೊಂಡು ಹಾಕ್ಕೊಂಡಿರೋದವರು ನೋಟ್ ಮಾಡ್ಕೊಳ್ಳಿ. 2 ಸಲ ನಾನು ಲಿಟ್ರಲಿ ಫಿಲ್ ಮಾಡಿ ಬಂದಿರೋದು. ಓಕೆನಾ, ಫಿಲ್ ಮಾಡಿ ಬಂದೆ. ಸೊ ಇವತ್ತು ಯಾವ ವಾರ, ಸ್ಯಾಟರ್ಡೆ ಹೋದೆ. ಸ್ಯಾಟರ್ಡೆ ಹೋದರೆ ಏನಂತಾರೆ ಅಂತ ಅಂದರೆ, ಎಷ್ಟು ಆರೋಗ್ಯನ್ಸಿ ಆನ್ಸರಬಲ್ ಮ್ಯಾನೇಜರ್ ಅಂತ ಅಂದರೆ, ಮಂತ್ ಎಂಡು, ಇಯರ್ ಎಂಡ್ ಇದೆ, ಮಾಡೋಕ್ಕಾಗಲ್ಲ, ಇವಾಗ ತುಂಬ ಬ್ಯುಸಿ ಇದ್ದೀನಿ, ನೀವೇ ನೋಡ್ತಾ ಇದ್ದೀರಾ ಅಲ್ವಾ, ಎಲ್ಲಾಗುತ್ತೆ ಹೇಳಿ, ನೋಡೋಣ, ನಾನೊಂದ್ಸಲಿ ಹೆಡ್ ಆಫೀಸ್ಗೆ ಬ್ರಾಂಚಿಗೆ ಮೇಲ್ ಮಾಡ್ತೀನಿ, ಅಲ್ಲಿಂದ ಏನಾದ್ರು ಹೇಳಿದ್ರೆ ನಾನು ನಿಮಗೆ ಹೇಳ್ತೀನಿ. ಸೊ ದಿಸ್ ಈಸ್ ದ ಆನ್ಸರ್ ಆ ಮ್ಯಾನೇಜರಿಂದ ಬಂದಿದ್ದಂತಹ ಆನ್ಸರ್ ಇದು. ಇಷ್ಟು ಆರೋಗ್ಯಂಟಾಗಿ ಆನ್ಸರ್ ಮಾಡ್ತಾರೆ ಅಂತ ಅಂದರೆ ನಾವು ಏನಂತ ಬೆಲೆ ಕೊಡೋದು ಅವ್ರಿಗೆ? ಕಾಲ್ ಮಾಡಿದ್ರೆ, ನೆನ್ನೆ ಕಾಲ್ ಮಾಡಿದ್ದೀನಿ, ಒಂದಿನ ಗ್ಯಾಪ್ ಬಿಟ್ಟು ನೆನ್ನೆ ಕಾಲ್ ಮಾಡಿದ್ರೆ ಈ ಥರ ನಂದು US ಡಾಲರ್ ಬಂತು ಅಂದ ತಕ್ಷಣ ಪಟ್ ಅಂತ ಕಟ್ ಮಾಡೋದು, ಆಟೋಮೆಟಿಕಲಿ ಕಟ್ ಆಗ್ತಿದೆ ಅಮ್ಮ ಅದು ಅಂತ ಅಂತಾರೆ. ಸೊ ಈ ರೀತಿಯಾಗಿ ಜನಗಳಿಗೆ, ಸಮಾಜಕ್ಕೆ ಒಂದು ಕರ್ತವ್ಯನ ಅವರು ಮಾಡ್ತಾ ಇದ್ದಾರೆ ಅಂತ ಅಂದರೆ ಎಷ್ಟು ವರ್ಸ್ಟ್ ಅಂತ ನೀವೇ ಅಂದ್ಕೊಳ್ಳಿ. ಅದರಲ್ಲೂ ನಾನು ಒಂದು ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿರೋದು ಇವಾಗಲ್ಲ, 5 ಇಯರ್ಸಿಂದ ನಾನು ಕಷ್ಟಪಟ್ಟಿರೋದು. 5 ಇಯರ್ಸಿಂದ ಕಷ್ಟಪಟ್ಟಿರೋದಕ್ಕೆ ನನಗೆ ಇವತ್ತು ಅದರದ್ದು ಒಂದು ಏನಂತಾರೆ ರಿಸಲ್ಟ್ ಅನ್ನೋದು ನನ್ನ ಕೈಯಲ್ಲಿರೋದು. ಅದು ಯೂಟ್ಯೂಬ್ ಕಡೆಯಿಂದ ಕಂಪ್ಲೀಟಾಗಿ ನಮಗೆ ಬಂದ್ಬಿಟ್ಟಿದೆ. ಬಂದಿಲ್ಲ ಅಂತ ಅಂದರೆ ಏನೋ ಯೂಟ್ಯೂಬಿಂದನೇ ಬಂದಿಲ್ಲ, ಬ್ಯಾಂಕವ್ರು ಕೊಡೋದ್ರಲ್ಲಿ ಏನಿದೆ ಅಂತ ಅನ್ಬೋದು. ಬಟ್ ಯೂಟ್ಯೂಬಿಂದ ಕಂಪ್ಲೀಟ್ 23rd ಮಾರ್ಚೇ ಬಂದ್ಬಿಟ್ಟಿದೆ. 23rd ಮಾರ್ಚೇ ಬಂದ್ಬಿಟ್ಟಿದೆ. ಸೊ ಅದನ್ನು ಇವರು ಇಷ್ಟೊಂದೆಲ್ಲ ಮಾಡ್ತಾ ಇದ್ದಾರೆ. ಒಂದು ವಿಡಿಯೋ ಮಾಡಲಿಕ್ಕೆ ನಾನು ಎಷ್ಟು ಕಷ್ಟಪಡ್ತೀನಿ ಅಂತಂದರೆ, ಮಕ್ಕಳನ್ನ ಒಂದು ಹಾಲಲ್ಲಿ ಕೂರಿಸಿ TV ನೋಡೋಕ್ಕೆ ಹಾಕಿ ಅವ್ರಿಗೆ ಊಟ ಏನಾದರೂ ಕೊಟ್ಟು ಬಂದು ನಾನು ಈ ಥರ ಕೂತ್ಕೊಂಡು ನಾನು ಒಂದು ವಿಡಿಯೋನ ಮಾಡೋದು. ಹೆಂಗಾಗ್ತಿದೆ ಅಂತ ಅಂದರೆ, ಕೈಗೆ ಸಿಗ್ತಿದೆ ಹೋಗ್ತಿದೆ, ಕೈಗೆ ಸಿಗ್ತಿದೆ ಹೋಗ್ತಿದೆ, ಹಿಂಗಾಗ್ತಿದೆ ನನಗೆ. ದಯವಿಟ್ಟು ಯಾರೇ ಆದರೂ ಅಷ್ಟೇ ಪರ್ಸ್ನಲಿ ಯೂಟ್ಯೂಬರ್ಸು ಅಕೌಂಟನ್ನು ಕೊಡೋ ಹಾಗಿದ್ರೆ ರೆಸ್ಪಾನ್ಸ್ನ ನೋಡಿ ಕೊಡಿ. ಬ್ಯಾಂಕಲ್ಲಿ ನಾವು ಏನೋ ಒಂದು ರೆಸ್ಪೆಕ್ಟ್ ಅಂತ ಕೊಡ್ತೀವಿ ಅವ್ರಿಗೆ, ಅಷ್ಟು ಓದಿರ್ತಾರೆ, ಆ ಒಂದು ಸ್ಥಾನದಲ್ಲಿ ಇರ್ತಾರೆ ಅಂತ. ನಮಗೆ ಎಜುಕೇಟೆಡ್ ಆಗಿರೋ ನಮಗೆ ಈ ಥರ ಸ್ಟ್ರೈಟಾಗಿ ಮಾತಾಡೋರು ನಮಗೆ ಈ ಥರ ಅಂತ ಅಂದರೆ, ಪಾಪ ಹಳ್ಳಿಯವರಾಗಿರ್ಬೋದು ಅಥವಾ ಓದಿಲ್ಲದೆ ಇರೋರಾಗಿರ್ಬೋದು, ಅವ್ರು ಏನಾದ್ರು ಬಂದರೆ ಏನು ಕತೆ, ಅವ್ರಿಗೆ ರೆಸ್ಪಾನ್ಸ್ ಹೆಂಗಿರುತ್ತೆ ಅನ್ನೋದೇ ನನಗಲ್ಲಿ ದೊಡ್ಡ ಪ್ರಶ್ನೆ ಆಗಿದೆ. ನನಗಲ್ಲಿ ಅದು ನಾವೇನೋ, ನನಗೆ ಆ ಯೂಟ್ಯೂಬಿಂದ ಬಂದಿರೋ ದೊಡ್ಡದಲ್ಲ, ನನಗೆ ಆ್ಯಕ್ಚುಲಿ ಅದು ಏನೂ ಅಲ್ಲ. ಬಟ್ ಅದು ನನ್ನ ಪರಿಶ್ರಮ. 3 ವರ್ಷದಿಂದ ಈ ಚಾನಲ್ ಓಪನ್ ಮಾಡಿ ನಾನು 3 ವರ್ಷ ಆಗಿದೆ. ಸೊ 3 ವರ್ಷದಿಂದ ಕಷ್ಟಪಟ್ಟಂತಹ ಅದು ಒಂದು ಪ್ರತಿಫಲ ಅಂತಾರಲ್ಲ ಅದು. ಸೊ ಅದು ಹೆಂಗೆ ಅಂದರೆ ಹೇಳೋಕ್ಕಾಗಲ್ಲ, ಅಷ್ಟೊಂದು ಫೀಲ್ ಆಗ್ತಿದೆ ನನಗೆ, ಅಷ್ಟು ಫೀಲ್ ಆಗ್ತಿದೆ. ಬಟ್ ಹೇಳ್ಕೊಳಕ್ಕಾಗ್ತಿಲ್ಲ. ಹಿಂಗಿರ್ಬೇಕಾದ್ರೆ ಥರ್ಡ್ ಪರ್ಸನಿಂದ ನಾವಷ್ಟು ಕಷ್ಟಪಟ್ಟು ಮಾಡಿರೋದ್ರ ಥರ್ಡ್ ಪರ್ಸನಿಂದ ಈ ಥರ ಹರ್ಟ್ ಆಗುತ್ತೆ ಅಂದರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ನನಗೆ. ಒಂದು ವಿಡಿಯೋ ಮಾಡಬೇಕು ಅಂದರೆ ನಾನು ಓವರ್ ನೈಟ್ ಒಂದು 2 o'clock 1:30ವರೆಗೂ ನಾನು ವಾಯ್ಸ್ ಓವರ್ ಕೊಡಬೇಕು. ಇನ್ ಕೇಸ್ ಬ್ಲಾಗ್ ಏನಾದ್ರು ಮಾಡಿತ್ತು ಅಂದರೆ 3/4 ಗಂಟೆ ಕೂತ್ಕೊಂಡು ಅದನ್ನ ಎಡಿಟ್ ಮಾಡಬೇಕು. ಸೊ ಈ ಥರ ಆದರೆ ಈಗ ನಾನು ಅದಕ್ಕೋಸ್ಕರನೇ 4-5 ದಿವಸದಿಂದ ವ್ಲಾಗ್ ಆಗ್ತಿಲ್ಲ. ಊರಿನ ವ್ಲಾಗ್ಗಳೇ ಲಾಸ್ಟು. ತುಂಬ ವ್ಲಾಗ್ಸ್ಗಳು ಮಾಡಿ ಇಟ್ಕೊಂಡಿದ್ದೀನಿ. ಹಾಕಕ್ಕೆ ಯಾಕೆ ಆಗ್ತಿಲ್ಲ ಅಂತಂದರೆ ಇದೇ ರೀಸನ್ನು. ತುಂಬ ಬೇಜಾರಾಗ್ಬಿಟ್ಟಿದೆ. ಹೋಗಿ ಬಂದು ಇದೇ ಕೆಲಸ ಆಗಿಬಿಟ್ಟಿದೆ ನನಗೆ. ಡೈಲಿ ಹಾಕೋಕ್ಕೂ ಬೇಜಾರಾಗ್ತಿದೆ. ಅದು ಯೂಟ್ಯೂಬ್ ಅವ್ರು ಹಾಕಿದ್ದಾರೆ ಅಮೌಂಟ್. ನನಗೆ ಯೂಟ್ಯೂಬ್ ಬಗ್ಗೆ ಏನೋ ಇದಿಲ್ಲ. ಯಾಕಂದರೆ
ಅಲ್ಲಿ ಒಂದು ದೊಡ್ಡ ಸ್ಥಾನದಲ್ಲಿ ಇದ್ದವರೇ ಹಾಕಿದ್ದಾರೆ, ಇಲ್ಲಿ ಇವರು ಹಾಕ್ತಿಲ್ಲ ಅಂತ. ಬಟ್ ಅದು ಆ್ಯಕ್ಚುಲಿ ಬ್ಯಾಂಕ್ನ ಚೇಂಜ್ ಮಾಡ್ಬೋದು, ಫಸ್ಟ್ ಪೇಮೆಂಟ್ ಬರೋವರೆಗೂ ಹೋಲ್ಡ್ ಮಾಡಬೇಕು. ಅದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ, ಫಸ್ಟ್ ಪೇಮೆಂಟ್ ಬರಲಿ ಆಮೇಲೆ ಮಾತಾಡೋಣ ಅಂತ. ಸೊ ಆ್ಯಕ್ಚುಲಿ ಈ ಬ್ಯಾಂಕಿಗೆ ಈ ಮುಂಚೆನೂ ಕೂಡ ಹೋಗಿದ್ದೆ ಒಂದು ಕರೆಂಟ್ ಅಕೌಂಟ್ ಬಗ್ಗೆ ವಿಚಾರಿಸೋಕ್ಕೆ ಅಂತ. ಸೊ ಸೇಮ್ ರೆಸ್ಪಾನ್ಸ್ ಇತ್ತು, ಬಟ್ ಎಸ್ ಬಿ ಅಕೌಂಟ್ ಬಂದು ಅದೇ ಬ್ಯಾಂಕಲ್ಲಿ ಇದ್ದಿದ್ದರಿಂದ ಕೊಟ್ಟಿದ್ದಾಯಿತು, ಇಲ್ಲ ಕೊಡ್ತಾನೆ ಇರಲಿಲ್ಲ ನಾನು. ಸೊ ಆರ್ಟ್ಸ್ ಆ್ಯಂಡ್ ಪಿನ್ ಕೋಡ್ ಬಂದು 1 ಇಯರ್ ಬಿಫೋರ್ ಅಲ್ವಾ ಬಂದಿದ್ದು. ಸೊ ಅದು ಅವಾಗ ಯಾವ ಅಕೌಂಟ್ ಕೊಟ್ಟಿರ್ತೀವಿ ಅದೇ ಇತ್ತು. ಸೊ ಅದು ಹೆಂಗೂ ಇದೆಯಲ್ಲ ಅಂತ ಅಂದ್ಬಿಟ್ಟು ನಾನೇನು ಮಾಡಿಬಿಟ್ಟೆ, ಸುಮ್ಮನಾಗ್ಬಿಟ್ಟೆ. ಸೊ ಇವಾಗ ಅನ್ನಿಸ್ತಿದೆ ಚೇಂಜ್ ಮಾಡಬೇಕಿತ್ತು ನಾನು ಅಂತ. ಸೊ ನಿಮಗೆ ಈ ರೀತಿಯಾದಂತಹ ಎಕ್ಸ್ಪೀರಿಯನ್ಸ್ ಆಗಬಾರ್ದು ಅಂತ ಅಂದರೆ ದಯಮಾಡಿ ನಾನು ಹೇಳಿದಂತಹ ಒಂದು ಬ್ಯಾಂಕ್ ಕಡೆ ತಲೆ ಹಾಕು ಮಲ್ಕೋಬೇಡಿ. ಅದು ಪ್ರಾಬ್ಲಮ್ಯಾಟಿಕ್ ಅಂತಲೇ ಎಷ್ಟೊಂದು ಜನ ಹೇಳ್ತಾರೆ. ಯೂಟ್ಯೂಬಲ್ಲಿ ಪೇಮೆಂಟ್ ತೊಗೊಳಂಗಿದ್ರೆ ಆ ಬ್ಯಾಂಕ್ ಅಕೌಂಟನ್ನು ಕೊಡಲೇಬೇಡಿ ಅಂತಾರೆ. ಸೊ ನೋಡೋಣ ಏನಾಗುತ್ತೆ ಅಂತ. ನನ್ನ ಕಷ್ಟ ನಿಜ ಹೇಳಬೇಕು ಅಂದರೆ ದೇವರು ಮೆಚ್ಚಿದಾನೆ ಅನ್ನೋ ಹಂಗಿದ್ರೆ ಕೈಗೆ ಬಂದು ಸೇರುತ್ತೆ, ಇಲ್ಲ ಅಂತ ಅಂದರೆ ತಿರುಪತಿ ಉಂಡಿಗೆ ಹೋಯ್ತು ಅಂತ ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಕಷ್ಟಪಟ್ಟಿದ್ದು ಯಾವತ್ತೂ ಸಿಗುತ್ತೆ, ಇಲ್ಲ ಅಂತ ಅಂದರೆ ಇಲ್ಲ ಅಷ್ಟೇ. ಸೊ ಹಂಗಂತ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಥ್ಯಾಂಕ್ ಯು.